ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 29/1/2026 ದ್ವಿತೀಯ ಭಾಷೆ ಇಂಗ್ಲೀಷ್ನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅದರ ಕೀ ಉತ್ತರದೊಂದಿಗೆ ನೋಡೋಣ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗ್ತವೆ. ಚೆನ್ನಾಗಿ ಇದನ್ನು ಓದ್ಕೊಂಡು ಪ್ರಿಪೇರ್ ಮಾಡಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಎಸ್, ನೀವು ಲೈಕ್, ಶೇರ್ ಮತ್ತು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ MCQ ಕ್ವಶನ್ ಟ್ಯಾಗ್ ಬಗ್ಗೆ ಇತ್ತು. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಇದೆ. ಸೊ ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಏನು ಅಂತ ಕೇಳಿದರು, ಆಪ್ಷನ್ ಬಿ ಡೋಂಟ್ ದೇ ಅಂತಕ್ಕಂಥದ್ದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಇತ್ತು. ಇನ್ನು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ, ಎಸ್ ಯು ಆರ್ ರೈಟ್ ಅಂತ ಇದೆ. ಸೊ ಎಸ್ ಯು ಆರ್ ರೈಟ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂದ್ರೆ ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ಈಫ್ ಕ್ಲಾಸನ್ನು ಇತ್ತು. ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತ ಇದೆ. ಸೊ ದ ಆನ್ಸರ್ ಈಸ್ ವುಡ್ ನಾಟ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್. ಇನ್ನು ಇನ್ಫಿನಿಟ್ ಕೇಳಿದ್ದಾರೆ. ಸೊ ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಸೊ ಏನಿತ್ತು, ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಇದೆ. ಟು ರೆಫರ್ ಅಂತಕ್ಕಂಥದ್ದಿದೆ. ಸೊ ಟು ಜೊತೆಗೆ ಮೇನ್ ವರ್ಬ್ ಇರೋದ್ರಿಂದ ಅದೇನಾಗ್ತದಪ್ಪ ಅಂದರೆ ಇನ್ಫಿನಿಟ್ ಆಗ್ತದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 2 ಸಿಲೆಬಲ್ ವರ್ಡನ್ನು ನಿಮಗೆ ಗುರುತಿಸಲಿಕ್ಕೆ ಕೇಳಿದರು. ರಿಟರ್ನಿಂಗ್, ಸೇಪರ್, ಡಿಸ್ ಸೆಪ್ರೇಟ್ಲಿ, ಸ್ಪೀಕ್. ಸೊ ಕರೆಕ್ಟಾಗಿರ್ತಕ್ಕಂಥ 2 ಸಿಲೆಬಲ್ ವರ್ಡ್ ಈಸ್ ಸೇಪರ್. ಇನ್ನು ಆರ್ಟಿಕಲನ್ನು ಕರೆಕ್ಟಾಗಿ ತುಂಬಲಿಕ್ಕೆ ಕೇಳಿದರು. ದೇವ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದೇವ ಈಸ್ ವರ್ಕಿಂಗ್ ಅ ಯುರೋಪಿಯನ್ ಕಂಟ್ರಿ ಅಂತಕ್ಕದ್ದನ್ನು ನೀವು ಕೊಡಬೇಕು. ಇನ್ನು ವರ್ಬ್ ಫಾರ್ಮ್ ಕೇಳಿದ್ದಾರೆ. ಪ್ರಶ್ನೆ ಏನಿದೆ ನೋಡಿ, ಸತೀಶ ಡ್ಯಾಶ್ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತ ಇದೆ. ಸೊ ಬಿ ಪ್ಲಸ್ ಡ್ರಾ ಅಂತ ಇತ್ತು, ವಾಸ್ ಡ್ರಾಯಿಂಗ್ ಅಂತ ಬರಬೇಕು. ಅಂದ್ರೆ ಆನ್ಸರ್ ಏನಿತ್ತು, ಸತೀಶ್ ವಾಸ್ ಡ್ರಾಯಿಂಗ್ ವೆನ್ ಹೀಸ್ ಅ ಫಾದರ್ ಅಬ್ಸರ್ವ್ಡ್ ಹಿಮ್ ಈಸ್ ದ ರೈಟ್ ಆನ್ಸರ್. ಇನ್ನು ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿಗೆ ಮಾಡಬೇಕು. ಸೆಂಟೆನ್ಸ್ ಏನಿತ್ತು, ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಇನ್ ದಿ ಕ್ಲಾಸ್. ಸೊ ಅದನ್ನು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿದರೆ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್ ಸ್ವಾಮಿ ಈಸ್ ದ ರೈಟ್ ಆನ್ಸರ್. ಇನ್ನು ಕರೆಕ್ಟಾಗಿರ್ತಕ್ಕಂಥ ಲಿಂಕರನ್ನು ನಿಮಗೆ ತುಂಬಲಿಕ್ಕೆ ಕೇಳಿದರು. ರಾಜು ಡ್ಯಾಶ್ ಹೀಸ್ ಅ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತ ಇದೆ. ರಾಜು ಆ್ಯಂಡ್ ಹೀಸ್ ಫ್ರೆಂಡ್. ಸೊ ಆಲ್ಮೋಸ್ಟ್ ಲಿಂಕರ್ ಆ್ಯಂಡೇ ಕೊಟ್ಟಿರ್ತಾರೆ, ಆ್ಯಂಡ್ ಮತ್ತು ಬಟ್ ರಾಜು ಆ್ಯಂಡ್ ಹೀಸ್ ಅ ಫ್ರೆಂಡ್ ಪ್ಲೇಯಿಂಗ್ ಅ ಚೆಸ್ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದರೆ ಆ್ಯಂಡ್ ಅಂತಕ್ಕಂಥ ಲಿಂಕರನ್ನು ತುಂಬಬೇಕು. ಇನ್ನು ಸೋ ದ್ಯಾಟನ್ನು ಹಚ್ಚಬೇಕು. ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್ ದೇ ಕಾಂಟ್ ಪ್ಲೇ ಮೋರ್ ಅಂತ ಇದೆ. ಸೊ ಏನು ಬರೀತೀರಿ, ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್ ದಟ್ ದೇ ಕಾಂಟ್ ಪ್ಲೇ ಮೋರ್ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ. ಸೆಂಟೆನ್ಸ್ ಏನಿತ್ತು, ಸ್ವಾಮಿ ಕಾಟ್ ದ ಬರ್ಗಲರ್ ಅಂತ ಇದೆ. ಇದನ್ನೇ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿದಾಗ ದ ಬರ್ಗಲರ್ ವಾಸ್ ಕಾಟ್ ಬೈ ಸ್ವಾಮಿ ಈಸ್ ದ ರೈಟ್ ಆನ್ಸರ್. ಇನ್ನು ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನನ್ನು ತುಂಬಬೇಕು. ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತ ಇದೆ, ಆ್ಯಟ್ ಮೀ ಅಂತಕ್ಕಂಥದ್ದು ಉತ್ತರ. ಇನ್ನು ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ಫಾರ್ಮನ್ನು ತುಂಬಬೇಕು. ಎಜುಕೇಟ್ ಅಂತ ಇದೆ. ಏನಿತ್ತು ಸೆಂಟೆನ್ಸ್, ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಇದೆ, ಎಜುಕೇಷನ್ ಅನ್ನೋದನ್ನು ಬರೀಬೇಕು. ಇನ್ನು ಅಂಡರ್ಲೈನ್ ವರ್ಡ್ ಏನು ಹೇಳ್ತದೆ ಅಂತ ಕೇಳಿದರು. ಸೊ ರವಿ ಓನ್ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್ ಅಂತ ಇದೆ. ಸೊ 2 ಅನ್ನೋದೇನಪ್ಪ ಅಂತಂದರೆ ಅಡ್ಜೆಕ್ಟಿವ್ ಇಸ್ ದಿ ರೈಟ್ ಆನ್ಸರ್. ಇನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ನೇಹಾ ಮತ್ತು ನೀತಿ ಅವರ ಒಂದು ಸಂಭಾಷಣೆ ಏನಾಗ್ತದಂದ್ರೆ, ನೇಹಾ ಆಸ್ಕ್ಡ್ ನೀತಿ ವಾಟ್ ಎವರ್ ಇಫ್ ಶಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಅಂತ ಇತ್ತು. ಇನ್ನು ಯೂಸ್ ಅ ವಾಕ್ ಆ್ಯಸ್ ಅ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸ್ ಅಂತ ಕೇಳಿದ್ರು. ಐ ವಾಕ್ ಫಾರ್ 2 ಕಿಲೋಮೀಟರ್ಸ್ ಎವ್ರಿ ಡೇ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಎರರ್ಗಳನ್ನು ಗುರುತಿಸಿ ಅದನ್ನು ಮತ್ತೆ ರಿರೈಟ್ ಮಾಡಬೇಕು. ಕರೆಕ್ಟಾಗಿರ್ತಕ್ಕಂಥ ಎಡಿಟ್ ಮಾಡಬೇಕು. ಫಸ್ಟ್ ಏನು ಕೇಳಿದ್ದಾರೆ ನೋಡಿ ಸೆಂಟೆನ್ಸು, ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಅ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ದೇರ್ ಅಂತ ಇದೆ. ಅಡ್ವರೇಬಲ್ ಮಿಸ್ಟೇಕ್ ಅಂತ ಕೇಳಿದರೆ ಹರೀಡ್ ಅಂತ ಇದೆಯಲ್ಲ, ಅದು ಹರ್ಡ್ಲಿ ಅಂತ ಬರಬೇಕು. ಇನ್ನು ಕಂಜಂಕ್ಷನನ್ನು ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ ಚೇಂಜ್ ಮಾಡಂತ ಹೇಳಿದರೆ ಅಲ್ಲಿ ಆ್ಯಂಡ್ ಅಂತಕ್ಕಂಥ ಕಂಜಂಕ್ಷನನ್ನು ನೀವು ಏನು ಮಾಡಬೇಕಾಗಿತ್ತು, ಕೊಡಬೇಕಿತ್ತು. 2 ಮಾರ್ಕರ್ ಕ್ವಶನ್. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಸನೇಟ್ ಫಾರ್ ಹೀಸ್ ಅ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ ಅಂತ ಇದೆ. ಸೊ ಆನ್ಸರ್ ಏನಾಗ್ತದಪ್ಪ ಅಂದ್ರೆ, ಡಾನ್ ಅನ್ಸೆಲ್ಮೋ ವಾಸ್ ಅ ಪ್ಯಾಸನೇಟ್ ಫಾರ್ ಇಸ್ ಅ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಹಿ ಯೂಸ್ ಟು ಪ್ಲಾಂಟ್ ಅ ಟ್ರೀ ಎವ್ರಿ ಟೈಮ್ ಅ ಚೈಲ್ಡ್ ವಾಸ್ ಬಾರ್ನ್ ಇನ್ ದ ವಿಲೇಜ್ ಆ್ಯಂಡ್ ವೆನ್ ಹಿ ಸಾಲ್ಡ್ ಹಿಸ್ ಅ ಲ್ಯಾಂಡ್ ಹಿ ಡಿಡ್ ನಾಟ್ ಸೆಲ್ ದ ಟ್ರೀಸ್. He said the trees belong to the children of Rio in Medio. In Dr. B.R. Ambedkar was described as a symbol of revolt. What made Nehru to describe so anta ittu. So the answer is Nehru described Dr. Ambedkar as a symbol of revolt because Dr. Ambedkar always fought for equality and social justice.
In a parliament, he argued for many bills and never let the ministers be complicit. Smita was successful in fulfilling her brother's wish. Elaborate ಅಂತ ಇತ್ತು. Smita's plan was to request Pandit Ravi Shankar to play the sitara for her brother. As soon as the concert was over, she went up to the stage and approached him. She told him about her sick brother and of how he belonged to hear his music. Her plan was successful because they were touched by her brother's story and agreed to come to her house and played her brother. How according to Baruch is survival of civilization threatened ಅಂತ ಇತ್ತು. Answer is the survival of our civilization is threatened by natural and man-made disasters. Some of there are earthquakes, self-inflicted destruction of megacities, environment catastrophes, economic and social crisis. Today there is a massive release of radioactivity from a nuclear disposal. You can't put a fence around the planet of earth ಅಂತ ಇದೆ. ಸೊ ಇದನ್ನು ಏನಂತ ಕೇಳಿದ್ರು, ದ ಟೋನ್ ಆಫ್ ದ ಸ್ಪೀಕರ್ ಇನ್ ಯು ಕಾಂಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್ ಈಸ್ ಸೆಲ್ಫ್ ಅಸರೇಷನ್ ಬಿಕಾಸ್ ದ ಹ್ಯೂಮನ್ ಬೀಯಿಂಗ್ಸ್ ಆರ್ ಆ್ಯಕ್ಟಿಂಗ್ ಆಸ್ ದೇ ಓನ್ ದ ಅರ್ತ್ ಬಟ್ ಇಟ್ಸ್ ನೇಚರ್ ಈಸ್ ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ವೈ ವೇರ್ ಬಾಬು ಆ್ಯಂಡ್ ಮಂಜು ಅ ಬಿಟ್ ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ದ ಸ್ಟೂಡೆಂಟ್ಸ್ ಮಾರ್ಚ್ಡ್ ಬ್ಯಾಕ್ ಟು ದೇರ್ ಹೋಮ್ಸ್ ವೆನ್ ದ DSP ಆಸ್ಕ್ಡ್ ಹಿಮ್ ಟು go back. Manju and Babu thought that the students were scared of the police. According to Babu and Manju, the students should have protested. Mohana realized them how the British police provoked the students to be violent. They were not prepared to go to jail. Taking up mountaineering was not a difficult decision for a Dicky Dolma justified. From her childhood, Dolma was fascinated by the grandeur of the snow-clad peaks of the Himalayas. Beautiful mountain peaks surrounded her house in Palsan. They were the first things she saw every morning when she woke up, and it developed in her the zeal and the urge to climb those peaks and savor of breathtaking view from the top is the answer. ವಾಟ್ ದೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನಿ ಪೆಂಡಿಸ್ ಬ್ರದರ್ ರಿಸ್ಪಾನ್ಸಿಬಲ್ ಅಂತಿತ್ತು. ಸೊ ಇಲ್ಲಿಂದ ಎನಿ ಕ್ವಶನ್ಸ್ ಬರೆದ್ರೆ ಇದೇ ಆನ್ಸರ್ ಬರೀರಿ. ಅಥವಾ ಇನ್ನೊಂದು ಬರ್ತದೆ, ಹೌ ಡಿಡ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಬ್ರಿಂಗ್ ಹ್ಯಾಪಿನೆಸ್ ಟು ದ ಟಿಬೇಟಿಯನ್ ವಿಲೇಜರ್ಸ್. ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆ, ರೈಟ್ ಆ್ಯಂಡ್ ಓನ್ ಸೆಂಟೆನ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಪ್ರಶ್ನೆ ಇದೆ. ಸೊ ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಜಾಸ್ ಪ್ಲೇಯರ್ದಿಂದಲೂ ಕೂಡ ನಿಮಗೆ ಸಮರಿ 3 ಅಂಕಕ್ಕೆ ಕೇಳ್ತಾರೆ. ಅಷ್ಟೇನಿಲ್ಲ, ಒಂದು 8-9 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. RC ನೋಡಿ, ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದ್ಯಾಟ್ ಸ್ಟ್ರೇಂಜರ್ ವುಡ್ ಜಂಪ್ ಅಪ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ಅಂತ ಇತ್ತು. ಸೊ ಇದು ಇಂಪಾರ್ಟೆಂಟ್ ಇತ್ತು. ವೈ ಶುಡ್ ಒನ್ ಮ್ಯಾನ್ ಹೂ ಲಿವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್ ಅಂತ ಕೇಳಿದರು. ಓಕೆನಾ. ನೆಕ್ಸ್ಟ್, ಇಟ್ ಈಸ್ ನೋ ಕೆರಿಯರ್ ಫಾರ್ ಅ ಬ್ರೈಟ್ ಬಾಯ್ ಅಂತಕ್ಕಂಥದ್ದಿತ್ತು. ಲಾಸ್ಟ್ಲಿ, ಇನ್ ಸಾಲಿಟರಿ ಕನ್ಫಿನ್ಮೆಂಟ್ ಆ್ಯಸ್ ಅ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತ ಇದೆ. ಪ್ರೊಫೈಲಲ್ಲಿ ಏನಿದೆ ಅಂದರೆ ಮಿಸ್ಟರ್ ರಾಘವೇಂದ್ರ ಅವ್ರದ್ದು ಪ್ರೊಫೈಲ್ ಇದೆ. ಸೊ ಇದನ್ನು ಏನು ಬರಬೇಕು, ದಿಸ್ ಪ್ರೊಫೈಲ್ ಈಸ್ ಬಿಲಾಂಗ್ ಟು ದ ಮಿಸ್ಟರ್ ರಾಘವೇಂದ್ರ. ಹೀಸ್ ಎಜುಕೇಷನ್ ಈಸ್ BSc B.Ed. ಹೀಸ್ ಅ ಪ್ರೊಫೆಷನ್ ಈಸ್ ಎಜುಕೇಷನ್ ಆಫೀಸರ್. ಹೀ ಈಸ್ ಅ 55 years old. ಹೀಸ್ ಅ ಹೈಟ್ ಈಸ್ 5.4 ಆ್ಯಂಡ್ ವೇಟ್ ಈಸ್ 55 kgs. ಈ ಥರ ಬರೀರಿ ಸಾಕು. ಇದನ್ನೇ ಇಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ತೋರಿಸಿದ್ದಾರೆ. ಸ್ಟೋರಿ ನೋಡೋದಾದರೆ ಟಾರ್ಟೈಸ್ ಆ್ಯಂಡ್ ಹೇರ್ ಬಗ್ಗೆ ಒಂದಷ್ಟು ಕಥೆಗಳಿದ್ದಾವೆ. ಸೊ ಅದನ್ನು ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ನೋಡ್ಬೋದು. ಪಿಕ್ಚರ್ ರೈಟಿಂಗ್ ಇದೆ. ಸೊ ಇದು ಟ್ರಾಪಿಕ್ ಬಗ್ಗೆ ಇರ್ತಕ್ಕಂಥ ಪಿಕ್ಚರ್ ಇದೆ. ಸೊ ಸಿಂಪಲ್ಲಾಗಿ ನೀವೇನು ಬರಿಬೋದು ಅಂತಂದರೆ ಒಂದು 3ರಿಂದ 4 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ ಖಂಡಿತವಾಗಿ 2-3 ಮಾರ್ಕ್ಸನ್ನು ಅವಾರ್ಡ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಪದ್ಯ ದ ಕ್ವಾಲಿಟಿದಿಂದ ಹಿಡಿದು ದ್ಯಾಟ್ ಟೇಕ್ಸ್ವರೆಗೆ ಇದೆ, ಅಥವಾ ಯು ಟಾಕ್ದಿಂದ ಹಿಡಿದು ಆರ್ ನೈಟ್ವರೆಗೆ ಇರ್ತಕ್ಕಂಥ ಒಂದು ಪದ್ಯ ಇತ್ತು. ಮುಂದೆ ಹೋಗೋಣ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಲಾಂಗ್ ಕ್ವಶನ್ ಆನ್ಸರ್ ನಿಮಗೆ ಗೊತ್ತಿದೆ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಟ್ರೀ ಮೇಲೆ ಯಾವತ್ತೂ ಕೂಡ 4 ಅಂಕದ ಪ್ರಶ್ನೆ ಬರ್ತದೆ. ಸೊ 8 ಸಾಲುಗಳನ್ನು ಆ್ಯಸ್ ಇಟ್ ಈಸ್ ಆಗಿ ಬರೀರಿ. ಸೊ ಕೊಡ್ತಾರೆ. ಅದಲ್ಲದೆ ದ ಸಾಂಗ್ ಆಫ್ ಇಂಡಿಯಾ ಕೂಡ ಪ್ರಿಪೇರ್ ಮಾಡಿ. ಸೊ ಇಷ್ಟನ್ನೇ ನೀವು ಪ್ರಿಪೇರ್ ಮಾಡಿದರೂ ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತಾರೆ. ಏರ್ ಪೊಲ್ಯೂಷನ್ ಇದೆ. ಎಸ್ಸೆಗಳಲ್ಲಿ ಒಂದು 15 ಲೈನ್ಸ್ ಬರೀಬೇಕು. ಇಂಟ್ರೊಡಕ್ಷನ್, ಕಾಸಸ್, ಇಫೆಕ್ಟ್ಸ್, ರೆಮಿಡೀಸ್, ಕನ್ಕ್ಲೂಷನ್, ಅಥವಾ ಮೊಬೈಲ್ ಫೋನ್ ಅಂತ ಇದೆ. ಸೊ ಮೊಬೈಲ್ ಫೋನು, ಏರ್ ಪೊಲ್ಯೂಷನು, ವಾಟರ್ ಪೊಲ್ಯೂಷನ್ನು, TV, ಮಾಸ್ ಮೀಡಿಯಾ, ನ್ಯೂಸ್ ಪೇಪರ್, ಇವೇ ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇದನ್ನು ಚೆನ್ನಾಗಿ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಲೆಟರ್ ಇದೆ ನೋಡಿ. ಸೊ ನಾನು ನಿಮಗೆ ಆಫೀಸಿಯಲ್ ಲೆಟ್ರನ್ನು ತೋರಿಸ್ತೀನಿ. ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್, ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ. ಫಸ್ಟ್ ಫ್ರಾಮ್ ಬರೀರಿ, ನೇಮು, ಕ್ಲಾಸು, ಸ್ಕೂಲ್ ನೇಮ್ ಬರೀರಿ. ಆಲ್ರೆಡಿ ಅಲ್ಲಿ ಇಮ್ಯಾಜಿನ್ ಅಂತ ಕೊಟ್ಟಿದ್ರು, ಅದನ್ನು ನಿಮಗೆ ಗೊತ್ತಿದೆ.
ಆಮೇಲೆ ಟು ಅಡ್ರೆಸ್ ಇದೆ, ಆಮೇಲೆ ಸಲ್ಯೂಟೇಷನ್ ಕೊಡಿ, ಸಬ್ಜೆಕ್ಟು ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ ಸರಿತಾ ಅಂತ ಬರೆದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ. ಇಷ್ಟು ಈ ಒಂದು ಲೆಟರನ್ನು ಬರೀತಕ್ಕಂಥದ್ದಿತ್ತು. ಚೆನ್ನಾಗಿ ಪ್ರಿಪೇರ್ ಮಾಡಿ, ಖಂಡಿತವಾಗಿ ಅಂಕಗಳು ರಿಪೀಟ್ ಆಗ್ತವೆ ಅಂತ ಹೇಳ್ತಾ ಸೊ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.